ಫಸ್ಟ್ ಆಫ್ ಆಲ್ ಏನ್ ಬೇಕು ಅಂತಾನೆ ಗೊತ್ತಿಲ್ಲ ಅನ್ಸ್ತಾ ಇದೆ ನನಗೆ. ಏನು ಬೇಕು ನಾನಿಲ್ಲ ಸರ್. ಜನ ಈ ಪ್ರೆಸೆಂಟ್ ಎಲ್ಲರೂ ಅಲ್ಲ, ಒಂದಷ್ಟು ಜನ ಓಟ್ ಕೇಳಕ್ ಹೋಗ್ತಿದಾರ, ಒಂದ್ ಸೈಡಿಗೆ ಒಂದ್ 500 ರೂಪಾಯಿ ಕೊಟ್ರೆ ಅವ್ರು 500 ರೂಪಾಯಿ ಕೊಟ್ಟಿದ್ದಾರೆ, ಅಥವಾ ಏನೊಂದ್ ಚಿಕನ್ ಕೊಟ್ರು, ಇಲ್ಲ ಎಣ್ಣೆ ಬಾಟ್ಲು ಕೊಟ್ರು ಅಂದ್ರೆ ಓಕೆ ಹಾಕಿ ಅವ್ರು ನಮ್ಗೆ ಎಣ್ಣೆ ಬಾಟ್ಲು ಕೊಟ್ಟಿದ್ದಾರೆ ಹಾಕೋಣ. ಈ ತರದವೇ ಆಗೋಗಿದೆ ಹಳ್ಳಿ ಕಡೆ ನಾವು ಕಂಡಂತೆ. ಅಲ್ಲಲ್ಲ, ಈಗ ಅದು ಬದಲಾವಣೆ ಆಗ್ಬೋದು, ಖಂಡಿತ ಚೇಂಜಸ್ ಆಗ್ತಿದೆ ಅಂತ ಮಾತಾಡೋಣ ಇನ್ಮೇಲೆ. ಯಾಕಂದ್ರೆ ಆ ಲೆವೆಲ್ಗೆ ಇವಾಗ ಜನ ಇಲ್ಲ ನನ್ನ ಪ್ರಕಾರ, ಕಡಿಮೆ ಆಗ್ತಾ ಇದಾರೆ. ಇವ್ನು 500 ಕೊಟ್ಟಲ್ಲಿ 5 ಲಕ್ಷ ಮಾಡ್ಕಂತಾನೆ ಅನ್ನೋದರ ಒಂದು ಜ್ಞಾನ ಇದೆ. ಬೇಡ, ಅದನ್ನ ಬಿಟ್ಬಿಡಿ. ಅದನ್ನ ಬಿಟ್ಟು ಇನ್ನೂ ದೊಡ್ಡ ಲೇಯರ್ ಇದೆ ಇಲ್ಲಿ. ಹೌ ಐ ಪ್ರೊಜೆಕ್ಟ್ ಮೈ ಸೆಲ್ಫ್ ಅಂತ. ನೀವು ಆ ವೇವ್ಗೆ ಓಟ್ ಹಾಕೋದು ಏನ್ ಹೇಳಿ, ಒಂದೇನೋ ಒಂದು ದೊಡ್ಡ ಇದು ಮಾಧ್ಯಮಗಳಲ್ಲಿ ಬಂದು ಎಲ್ಲ ಇದಾದಾಗ ಇವನಿಗೆ ಸಪೋರ್ಟ್ ಇದೆ ಅಂತ ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋದು ಬೇಡ ಅಂತ ನಾನು ಹೇಳ್ತಿರೋದು. ಅದು ಇನ್ನೊಂದು ಬಿಗ್ಗರ್ ಇದು ನಾನು ಹೇಳ್ತಿರೋದು. ಅದು ತಪ್ಪು ಸರಿ ಅಂತ ನಾನು ಹೇಳ್ತಾ ಇಲ್ಲ. ನನಗನ್ನಿಸ್ತಿರೋದು ಒಂದೇನೋ ಒಂದು ಕ್ರೇಜ್ಗೋಸ್ಕರ ಓಟ್ ಹಾಕೋದ್ ಪರಿಸ್ಥಿತಿ ಬರಬಾರ್ದು, ವಿಚಾರಗಳಿಗೆ ಓಟ್ ಹಾಕಿ ಅಂತ ಹೇಳಿ. ಎಸ್, ನಿಮ್ಮ ಪ್ರಕಾರ ಸರ್ ರಾಜಕೀಯ ಅಂದ್ರೆ ಏನು ಸರ್? ನೀವೇ ಹೇಳಿದ್ರಲ್ಲ ಫಸ್ಟ್, ನೀವ್ ಹೇಳಿ. ರಾವಣ, ಜರಾಸಂಧ, ಕೀಚಕ ಹೇಳಿದ್ರಲ್ಲ, ಇವರೆಲ್ಲ ಸೇರಿ ಅಲ್ಲಿ ಅದನ್ನ ನಾವೇ ಮಾಡಿರೋದು ಒಪ್ಕೊಬೇಕು. ನಾವ್ ಇನ್ನೊಬ್ರಿಗೆ ಬೈಬಾರ್ದು. ಫಸ್ಟ್ ಆಫ್ ಆಲ್ ನಾವ್ ಈ ತರ ಬರೀ ಬೈಕೊಂಡು ಕಾಮೆಂಟ್ಸ್ಗಳು ಹಾಕೊಂಡು ಏನ್ ಹೇಳಿ, ನನ್ನ ತಪ್ಪು ನನಗೆ ಗೊತ್ತಾಗೋದಿಲ್ಲ, ನನ್ನ ಜೀವನ ನಾನು ಉದ್ಧಾರನೂ ಮಾಡ್ಕೊಳ್ಳಲ್ಲ. ಬರೀ ಬೇರೆಯವ್ರಿಗೆ ಬೈಕೊಂಡು ನಾನು ಹಾಳಾಗಿ ಹೋಗ್ತಾ ಇರ್ತೀನಿ. ಹಂಗಾಗ್ಬಾರ್ದಲ್ವಾ? ನಾವ್ ಯಾಕೆ ರಾಜಕೀಯದವ್ರಿಗೆ ಬೈಬೇಕು? ನಾವೇ ತಾನೇ ಸೆಲೆಕ್ಟ್ ಮಾಡಿರೋದವ್ರನ್ನ. ನಾವೇ ಸೆಲೆಕ್ಟ್ ಮಾಡಿ ನಾವೇ ಬೈಕೊಂಡಿದ್ರೆ ಅಸಹ್ಯ. ಅದು ಖಂಡಿತ ಚೇಂಜ್ ಮಾಡಿ ಅವಾಗ ಕೇಳಿ. ನಿರಂತರ ಎಲೆಕ್ಷನ್ ಆಗೋ ಸಿಸ್ಟಮ್ ತನ್ನಿ. ನಿರಂತರ ಅನ್ಕೊಳ್ಳಿ ಏನು ಸರ್ ಹಂಗಾರೆ ವರ್ಷಕ್ಕೆ ಒಂದೊಂದು ಎಲೆಕ್ಷನ್ ಅಲ್ಲಪ್ಪ. ಆ ಎಲೆಕ್ಷನ್ ಸಿಸ್ಟಮ್ನ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಟೆಕ್ನಾಲಜಿ ಬಂದರೆ ಎಲ್ಲವೂ ಈಸಿ ಆಗುತ್ತೆ. ಕೇಳಿ, ಒಂದು ನಿಮಿಷ ಹೇಳ್ತೀನಿ. ಯಾರೋ ದೊಡ್ಡವ್ರು ಹೇಳಿದ್ರು, ಯಾರೋ ಇನ್ಮೇಲೆ ಆ್ಯಪ್ ಅನ್ನೋದೇ ಇರುತ್ತೆ. 4 years ಗೊತ್ತಾ ನಿಮಗೆ? ಆ್ಯಪ್ಸ್ಗಳಿರುತ್ತೆ ಗೊತ್ತಾ ನಿಮಗೆ? ಒಂದೊಂದು ಓಪನ್ ಮಾಡ್ತಿರಲ್ಲ, ಏನೂ ಇರಲ್ಲ. ಎವ್ರಿಥಿಂಗ್ ಇಸ್ ಡ್ರಿವನ್ ಬೈ AI ಅಂತೆ. ಲೊಕೇಶನ್, ನೀವು ಲೊಕೇಶನ್ ಮ್ಯಾಪ್ ಹೊಡಿಯಬೇಕಲ್ಲ, ಇದ್ರಲ್ಲಿ ಕೇಳ್ರೆ ಅದೇ ಓಪನ್ ಆಗುತ್ತೆ. AI ಅಲ್ಲಿ ಏನು ಕೇಳ್ರೆ ಆ ಆ್ಯಪ್ಗಳು ಓಪನ್ ಆಗ್ತಾ ಇರುತ್ತೆ. ಆ್ಯಪ್ಗಳೆಲ್ಲ ಮರ್ಜಾಗಿ ಹೋಗ್ಬಿಡುತ್ತೆ ಅಂತ. ಆ ಲೆವೆಲ್ಗೆಲ್ಲ ಹೋಗ್ತಿದ್ದಾರೆ ಮುಂದೆ. ನಾವಿನ್ನೂ ಕೂಡ ಏನು ಹೇಳಿ ಸಾರ್, ಏನೋ ಅವ್ನು CM ಆಗ್ತಾನ, ಇವ್ನು CM ಆಗ್ತಾನ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಪಿಟಿ ಆ್ಯಕ್ಚುಲಿ. ಸೊ ಅಯ್ಯೋ ಅನ್ಸತ್ತೆ ಅವ್ರನ್ನ ನೋಡಿದಾಗ. ಪಾಪ ಏನೇ ಇನ್ನೂ ಮನಸ್ಥಿತಿ ಹಿಂಗಿದೆಯಲ್ಲ ಅನ್ಸುತ್ತೆ. ಸರ್, ನಿಮ್ಮ ತಯಾರಿ ಹೇಗಿದೆ ಸರ್ ಮುಂದಿನ ದಿನಕ್ಕೆ? ನಾನು 5 ವರ್ಷದಿಂದ ತಯಾರಿಲೇ ಇದ್ದೀನಿ. ಖಂಡಿತ ನಾನು ಮಾಡ್ತಾನೆ ಇದ್ದೀನಿ. ಇವಾಗ ಒಂದು ಆ್ಯಪ್ ಮಾಡಿದ್ದೀನಿ ನೋಡಿ. ಅದ್ರಲ್ಲಿ ಏನಿದೆ ಗೊತ್ತಾ? ಸಿಂಪಲ್ ಆಗಿ ನೀವು ವೋಟರ್ಸ್ ಬಂದು ಅದ್ರಲ್ಲಿ ಸೇರ್ಕೊಬಹುದು. ಆಕ್ಚುಲಿ ಪಾರ್ಟಿನೂ ಇಲ್ಲ ಅದರಲ್ಲಿ. ನೀವು ವೋಟರ್ಸ್ ಬಂದು ಸೇರ್ಕೊಂಡ್ರೆ ನಿಮ್ಮ ಕ್ಷೇತ್ರ ಹುಡುಕರೆ ನಿಮ್ಮ ಇಶ್ಯೂಸ್ ಏನಿದ್ರು ಅದ್ರಲ್ಲಿ ರೈಸ್ ಮಾಡ್ಬೋದು. ನನ್ನ ಪ್ರಾಬ್ಲಮ್ಗಳು ಇದಿದೆ, ಎಜುಕೇಶನ್ ಪ್ರಾಬ್ಲಮ್ ಇದೆ, ಹೆಲ್ತ್ ಪ್ರಾಬ್ಲಮ್ ಇದೆ, ನೀವು ಹಾಕ್ಬೋದು ಅದರಲ್ಲಿ. ನಿಮ್ಮ ಕ್ಷೇತ್ರದಿಂದ ಯಾರೋ ಒಬ್ರು ಬಂದಿದ್ರೆ ನಿಮ್ಗೆ ಕನೆಕ್ಟ್ ಆಗ್ತಾರೆ. ಯಾರ ನಿಂತಿದೆ ಅಥವಾ ಇಲ್ಲ ನೀವೇ ನಿಂತ್ಕೊಬೋದು. ನಿಮ್ಗೆ ಮಾಡಬೇಕು ಅಂತಿದ್ಯಾ, ನೀವೇ ಹೋಗಿ ನನ್ನ ಈ ಕ್ಷೇತ್ರ, ನಾನು ಕಾರ್ಪೊರೇಟರ್ ಆಗಬೇಕು ಅಲ್ಲಿ ಹಾಕಿ ನಿಮ್ಮನ್ನ ನಿರಂತರವಾಗಿ ಅವ್ರು ಟಚ್ಚಲ್ಲಿ ಇಟ್ಕೊಂತಾರೆ. ಜನಗಳಿಗೆ ಓಪನ್ ಆಗಿ ಅದರಲ್ಲಿ ಇದಿದೆ. ನಾನು ವಿಡಿಯೋ ಕಾಲ್ ಮಾಡ್ಬೇಕಾ ನಿಮ್ಮ ಹತ್ರ ಬರ್ತೀನಿ, ನಾನು ಫೇಸ್ಬುಕ್ ನಿಮ್ಮನ್ನು ಕನೆಕ್ಟ್ ಆಗ್ತೀನಿ, ಮೆಸೇಜ್ ಬೇಕಾದ್ರೆ ಇಲ್ಲೇ ಮಾಡ್ಬೋದು. ಎವ್ರಿಥಿಂಗ್ ಒಂದು ಮೊಬೈಲಲ್ಲೇ ಇದೆ. ಯು ಕ್ಯಾನ್ ಕನೆಕ್ಟ್ ವಿತ್ ಪೀಪಲ್. ನೀವು ಅವ್ರ ಹತ್ರ ಮಾತಾಡ್ಬೋದು, ನಿಮ್ಮ ವಿಚಾರಗಳು ಹೇಳ್ಬೋದು ಅವ್ರಿಗೆ. ಅವ್ರು ನಿಮ್ಗೆ ವೆರಿ ಗುಡ್ ಅನ್ಸರೆ ವೆರಿ ಗುಡ್ ಅಂತ ಕೊಡ್ತಾರೆ, ಸುಮಾರು ಅನ್ಸರೆ ಸುಮಾರು ಅಂತ ಕೊಡ್ತಾರೆ. ಈ ಥರ ನೀವು ಎಷ್ಟು ಮೀಟಿಂಗ್ ಮಾಡ್ತಿರ್ತೀರೋ ಅಷ್ಟು ಜನಗಳು ಅದಕ್ಕೆ ಸ್ಪಂದಿಸ್ತಾ ಹೋಗ್ತಾರೆ. ಹೈಯೆಸ್ಟ್ ಯಾರಿಗೆ ಬಂದಿರುತ್ತೋ ಆಟೋಮೆಟಿಕ್ ಆಗಿ ನೀವು ಅಲ್ಲಿ ಗೆದ್ದಿರ್ತೀರಾ. ಅರ್ಥ ಆಯ್ತಾ? ಸೊ ಅವ್ರೋಗಿ ಎಲೆಕ್ಷನ್ ನಿಂತ್ಕೊಬೋದು. ಆ ಎಲೆಕ್ಷನ್ ನಿಂತ್ಕೊಂಡು ಸಪೋರ್ಟ್ ಮಾಡ್ಬೋದು. ಐ ಆಮ್ ಬ್ರಿಂಗಿಂಗ್ ದ ಪೊಲಿಟಿಕಲ್ ಪಾರ್ಟಿ ಇನ್ ಟು ಯುವರ್ ಹ್ಯಾಂಡ್ಸ್. ನಿಮ್ ಕೈಯಲ್ಲಿ ತರ್ತಾ ಇದ್ದೀನಿ ಪೊಲಿಟಿಕಲ್ ಪಾರ್ಟಿನ. ನಮ್ಮಲ್ಲಿ ನಾನು ಪೊಲಿಟಿಕಲ್ ಪಾರ್ಟಿ ಇಟ್ಕೊಳ್ಳೋ ಬದಲು ನಿಮ್ ಕೈಯಲ್ಲೇ ಇದೆ ನೋಡಿ ಪಾರ್ಟಿ. ಸರ್ ಇವೆಲ್ಲ ಆಗಲ್ಲ ಸರ್, ನೀನ್ ನೋಡೋದೂ ಇಲ್ಲ. ಅಷ್ಟೊಪ್ಪಲ್ಲ ಅದ್ರಲ್ಲಿ ಅದಕ್ಕೇನೋ ಒಂದು ಉತ್ತಮವಾದಂಥ ಒಂದು ಸಜೆಷನ್ನೂ ಕೊಡಲ್ಲ. ಏನೋ ನಿಮ್ಮ ಏನು ಹೇಳಿ ಅದೇನು ಹೇಳ್ತಾರ, ನಿನ್ನ ಆ ಬುದ್ಧಿಶಕ್ತಿನೇ ಅಷ್ಟು ಕೀಳಾಗಿದ್ರೆ ನಾನು ಏನು ಮಾಡಲಿ? ಅಟ್ಲೀಸ್ಟ್ ಬೆಳೆಸ್ಕೊಬೇಕಲ್ವ, ನೋಡಬೇಕು ಅಥವಾ ಸಜೆಸ್ಟ್ ಮಾಡು. ಓಕೆ, ನನ್ನ ಕೆಲಸ ನಾನು ಮಾಡ್ತೀನಿ. ನೀವು ಹೇಳ್ತಿದ್ದೀರಾ ಇಲ್ಲ ರೀ ಇದೊಂದರಲ್ಲೇ ಆಗಲ್ಲ, ರೋಡ್ಗಳಿರಿ, ಖಂಡಿತ ಹೇಳ್ತೀನಿ. ನಾನು ಇಡೀ ಕರ್ನಾಟಕ ಟೂರ್ ಮಾಡ್ತೀನಪ್ಪ. ಹಳ್ಳಿಗೆ ಹೋಗ್ತೀನಿ, ಸಿಟಿಗೆ ಹೋಗ್ತೀನಿ. ದಯವಿಟ್ಟು ಮಾಡಿ ಸರ್. ಇಲ್ಲ ಖಂಡಿತ ನೋಡಿ, ಅದು ನಿಮ್ಗೆ ಎಕ್ಸೈಟ್ ಆಗುತ್ತೆ. ಅಯ್ಯೋ ಹೋದ್ರೆ ಎಲ್ಲರೂ ಗೊತ್ತಾಗ್ಬಿಡುತ್ತೆ ಅಂತ. ಅಂದ್ರೆ ಎಕ್ಸೈಟ್ ಅಂತಲ್ಲ, ಬಟ್ ಅಲ್ಲಲ್ಲ, ಯಾಕೆ ಗೊತ್ತಾ? ನಾನು ಹೇಳ್ತೀನಿ, ಒಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ನಾನು ಹೋಗ್ತೀನಿ, ಕರೆಕ್ಟ್, ದೊಡ್ಡ ವಿಷಯ ಅಲ್ಲ, ನಾನು ಹೋಗೂ ಇದ್ದೀನಿ. ಓಕೆ, ಇನ್ನೊಂದ್ಸತಿ ನಿಮ್ಗೋಸ್ಕರ ಹೋಗ್ತೀನಿ. ನನ್ನ ಕೆಲಸ ನಾನು ಮಾಡ್ತೀನಿ, ನಿಮ್ ಕೆಲಸ ನೀವು ಮಾಡ್ತೀರಾ? ಅದನ್ನ ಹೇಳಿ. ಅದನ್ನ ನೋಡಿ, ಬಾ ಸರ್ ಮಾಡ್ತೀವಿ ಸರ್ ಅಂತ ಬರಲ್ಲ. ಸರ್ ನೀವು ಮಾಡಿ ಸರ್ ಅಂತ ಎಕ್ಸೈಟ್ಮೆಂಟ್. ನೀವು ಮಾಡ್ತೀರಾ? ಮಾಡ್ತೀನಿ ಸರ್, ಮಾಡೋಣ ಸರ್. ಮಾಡಿ, ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, 4 ಜನಕ್ಕೆ ಹೇಳಿ, ಎಲ್ಲ ನಿಮ್ ಕ್ಷೇತ್ರದಲ್ಲ ಸೇರಿಸ್ಕೊಳ್ಳಿ. ನೀವೇ ಸೆಲೆಕ್ಟ್ ಮಾಡಿ ಒಬ್ಬ ಇವನ್ನ ಕಳಿಸಿ ನನ್ನ ಹತ್ರ. ಸರ್ ನೋಡಿ ಸರ್ ಇವನು ಇದು, ಅಥವಾ ನಾನೇ ನಿಂತೀನಿ ಸರ್ ಇಲ್ಲಿ.
ನೋಡಿ ಸರ್ ನನಗೆ ಇದು ಕೊಡಿ ಸರ್, ನೋಡಿ ಇಷ್ಟು ಜನರ ಹತ್ರ ನಾನು ಮಾತಾಡಿದ್ದೀನಿ, ಮಾಡಿ. ನೋಬಡಿ ವಾಂಟ್ಸ್ ಟು ವರ್ಕ್, ಎವ್ರಿಬಡಿ ವಾಂಟ್ಸ್ ಸಮ್ ಚೇಂಜ್. ಏನ್ ಹೇಳಿ ಬೈಕೊಂಡು ಕೂತ್ಕೊಳ್ಳೋದು ರಾಜಕೀಯದವ್ರಿಗೆ, ಅವ್ನ್ ಸರಿ ಇಲ್ಲ ರೀ, ಇವ್ನ್ ಸರಿ ಇಲ್ಲ ರೀ, ಅವ್ನ್ ಸರಿ ಇಲ್ಲ ರೀ, ಈಸಿ ಬೈಯೋದು. ಏನೋ ಅಹಂಕಾರ ನನ್ನೊಳಗಡೆ, ನಾನು ಒಬ್ನೇ ಸರಿ, ಯಾರು ಸರಿ ಇಲ್ಲ, ಅವನಿಗೇನ್ರಿ ಗೊತ್ತು. ಖಂಡಿತ ಸರ್. ಸರ್ ನೀವು ಹೇಳಿದ್ರಿ ಯೂತ್ಸು ನಿಂತ್ರೆ ಎಲ್ಲವೂ ಒಂದು ದೊಡ್ಡ ರೀತಿಯ ಮ್ಯಾಜಿಕ್ ಆಗುತ್ತೆ ಅಂತ. ನಿಮಗೆ ಗೊತ್ತಿದೆಯಲ್ಲ ಸರ್, ನಮ್ಮ ಕರ್ನಾಟಕದಲ್ಲಿ ಎಲೆಕ್ಷನ್ ಆದಾಗ ಯೂತ್ ಎಲ್ಲಿರ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿರುತ್ತೆ. ಯಾಕಂದ್ರೆ ರಜೆ ಇರುತ್ತೆ, ಎಲ್ಲರೂ ಟ್ರಿಪ್ ಹಾಕೋಣ ಒಂದು ಮನಸ್ಥಿತಿ ಇದೆ. ಇಲ್ಲ ಇಲ್ಲ, ಅದು ಚೇಂಜ್ ಆಗುತ್ತಮ್ಮ. ಲೆಟ್ ಅಸ್ ಥಿಂಕ್ ಪಾಸಿಟಿವ್ಲಿ. ಖಂಡಿತ ಬರ್ತಾರೆ ಅಂತ ಹೇಳೋಣ, ಅಟ್ಲೀಸ್ಟ್ ಆ ಬರೋ ತರ ಅವರು ಮಾಡ್ಕೊಬೇಕು, ಅವ್ರು ಬರಬೇಕು, ಖಂಡಿತ ಬರ್ತಾರೆ ಅಂತ ನಾವು ಮಾತಾಡೋಣ, ಓಕೆನಾ? ಖಂಡಿತ ಯಂಗ್ಸ್ಟರ್ಸ್ ಇನ್ಮೇಲೆ ಜಾಸ್ತಿ ಬರಲಿ, ಅದನ್ನ ಫೋಟೋಗಳು ಹಾಕ್ಬೇಕು ಎಲ್ಲ ಕಡೆ. ಏನ್ ಹೇಳಿ ನೋಡಿ ಎಷ್ಟು ಜನ ಯಂಗ್ಸ್ಟರ್ಸ್ ಬಂದು ಓಟ್ ಹಾಕ್ತಾ ಇದ್ದಾರೆ ಅಂತ. ಓಕೆ, ವಯಸ್ಸಾದವ್ರದ್ದು ಹಾಕಿ, ತಪ್ಪಲ್ಲ. ಒಬ್ರು ಗಾಲಿ ಚೇರಲ್ಲಿ ಕರ್ಕೊಂಡ್ಬಂದು ಅವರು ಓಟ್ ಹಾಕ್ತಿದ್ದಾರೆ ಅನ್ನೋದು ದೊಡ್ಡ ವಿಷಯನೇ. ಓಕೆ, ಬಟ್ ಯಂಗ್ಸ್ಟರ್ಸ್ ಆಗ್ತಿರೋದು ಇನ್ನೂ ದೊಡ್ಡ ವಿಷಯ. ಯಾಕಂದ್ರೆ ಇವ್ರದ್ದು ಭವಿಷ್ಯ. ಕಾಲೇಜ್ ಬಂದು ನಿಂತಿರ್ಬೇಕು ಎಲೆಕ್ಷನ್ಗೆ ಓಟ್ ಹಾಕೋದಿಕ್ಕೆ, ಅಲ್ವಾ? ಏನಯ್ಯ ಈ ತರ ಯಂಗ್ಸ್ಟರ್ಸ್ ಓಟ್ ಹಾಕ್ತಿರೋ, ನಾವು ಬದಲಾವಣೆ ಆಗೋಗ್ಬಿಟ್ರೆ ಆಮೇಲೆ ಆ ಯಂಗ್ಸ್ಟರ್ಸ್ ಅಲ್ಲಿ ಈ ಒಂದು ಬದಲಾವಣೆ ಬಂದ್ರೆ ನಮ್ಗೆ ಏನ್ ಬೇಕು ಅಂತ ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಾಗಬೇಕು ಏನ್ ಚೇಂಜಸ್ ಅಂತ. ಅವ್ನು ಚೇಂಜ್ ಆಗಿ ಇವನ್ ಬಂದ್ಬಿಡ್ಲಿ ಅನ್ನೋದು ಈಸಿ. ಅದಕ್ಕೆ ಮುಂಚೆ ತುಂಬಾ ಚೇಂಜಸ್ ಆಗ್ಬೇಕಲ್ಲ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ ನಮಗೋ